ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯು ಒಂದು ಅಂತಾರಾಷ್ಟ್ರೀಯ ಮಟ್ಟದ ಯೋಜನೆಯಾಗಿದ್ದು, ಇದು ಗ್ರಾಮೀಣ ಜನತೆಗೆ ಸೇವಾ ಭದ್ರತೆಯ ಯೋಜನೆಯನ್ನ ಒದಗಿಸಿತ್ತು. ಇದರಿಂದ ಗ್ರಾಮೀಣ ಜನರು ವರ್ಷಕ್ಕೆ 37,000 ರುಗಳ ಹಣವನ್ನ ದುಡಿಯಬಹುದಿತ್ತು. ಇಂತಹ ಯೋಜನೆಯನ್ನ ಕೇಂದ್ರ ಸರ್ಕಾರ ನಿರಾಶೆಗೊಳಿಸಿ ಬೇರೆ ಕಾನೂನು ತರುವ ಹುನ್ನಾರ ನಡೆಸುತ್ತಿದೆ. ಈ ಬಗ್ಗೆ ಇಂದಿನ ಅಧಿವೇಶನದಲ್ಲಿ ಚರ್ಚೆ ಮಾಡುತ್ತೇವೆ ಎಂದು ರಾಜ್ಯ ಸರ್ಕಾರದ ದೆಹಲಿ ವಿಶೇಷ ಪ್ರತಿನಿಧಿ ಟಿಬಿ ಜಯಚಂದ್ರ ಹೇಳಿದರು. ಶಿರಾ ತಾಲೂಕಿನ ಸಿಬಿ ಅಗ್ರಹಾರ ಗ್ರಾಮ ಪಂಚಾಯಿತಿ ನೂತನ ಕಟ್ಟಡವನ್ನ ಗುರುವಾರ ಲೋಕಾರ್ಪಣೆಗೊಳಿಸಿ ಮಾತನಾಡಿದ ಅವರು, ದೇಶದಲ್ಲಿ ಕಳೆದ 20 ವರ್ಷಗಳ ಹಿಂದೆ ಯುಪಿಎ ಸರ್ಕಾರದಲ್ಲಿ ಜಾರಿಗೆ ತಂದಿದ್ದ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯನ್ನ ಈಗಿನ ಎನ್ಡಿಎ ಸರ್ಕಾರ ಮೊಟಕುಗೊಳಿಸುವ ಹುನ್ನಾರ ನಡೆಸುತ್ತಿದ್ದು, ರಾಜ್ಯ ಕಾಂಗ್ರೆಸ್ ಸರ್ಕಾರ ಇದಕ್ಕೆ ಅವಕಾಶ ನೀಡುವುದಿಲ್ಲ. ನಾವು ಎಂದಿಗೂ ಗ್ರಾಮಗಳ ಅಭಿವೃದ್ಧಿ ಪರ, ರೈತರ ಪರವಾಗಿದ್ದೇವೆ ಎಂದರು. ಗ್ರಾಮ ಪಂಚಾಯಿತಿ ನೂತನ ಕಟ್ಟಡವನ್ನು ನಾವೆಲ್ಲ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು, ಎಲ್ಲ ಅಧಿಕಾರಿ ಮಂತ್ರಿಗಳು ಸೇರಿ ಇವತ್ತು ಕಟ್ಟಡವನ್ನು ಉದ್ಘಾಟನೆ ಮಾಡಿದ್ದೇವೆ. ಕಳೆದ 1.5 ವರ್ಷದಲ್ಲಿ 36 ಪಂಚಾಯಿತಿನಲ್ಲಿ ಸುಮಾರು 12 ಪಂಚಾಯಿತಿಗಳ ಕಟ್ಟಡಗಳನ್ನು ಸುಸಜ್ಜಿತವಾಗಿರ್ತಕ್ಕಂಥ ಕಟ್ಟಡ ಮತ್ತು ಎಲ್ಲರೂ ಕೂಡ ನೋಡುವಂಥ ರೀತಿಯಲ್ಲಿ ಕಟ್ಟಡ ಆಗಿರ್ತಕ್ಕಂಥದ್ದು. ಅಷ್ಟೇ ಪ್ರಮಾಣದಲ್ಲೂ ಕೂಡ ಕಟ್ಟಡ ಏಕಾಏಕಿ ಬರೋದಕ್ಕೆ ಸಾಧ್ಯ ಅಲ್ಲ. ಆಡಳಿತ ಚುರುಕಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈ ರೀತಿಯಾದಂಥ ಕಟ್ಟಡಗಳು ಬರೋದಕ್ಕೆ ಸಾಧ್ಯ ಆಗಿದೆ. ಬಹುಶಃ ಈ ವಿಶೇಷತೆಯನ್ನು ನಾವು ಸಿರಾ ಕ್ಷೇತ್ರದಲ್ಲಿ ಮಾತ್ರ ನೋಡೋದಕ್ಕೆ ಸಾಧ್ಯ ಆಗ್ತದೆ, ಬೇರೆ ಕಡೆಗೆ ಅಷ್ಟಿಲ್ಲ. ಆದರೂ ಕೂಡ ಎಲ್ಲ ಒಂದು ಕಡೆಗೆ ನನ್ನ ಮನವಿ ಏನು ಅಂತ ಹೇಳಿದ್ರೆ, ಈ ರೀತಿಯಾದಂಥ ಭವ್ಯವಾಗಿರ್ತಕ್ಕಂಥ ಮಂಟಪಗಳನ್ನು ಮಾಡಬೇಕು. ಯಾವುದೇ ವಿಚಾರಗಳನ್ನು ಸಾರ್ವಜನಿಕವಾಗಿ ಚರ್ಚೆ ಮಾಡ್ತಕ್ಕಂಥದ್ದು ಆದಿಬೀದಿನಲ್ಲಿ ನಮಗೆಲ್ಲ ಹಳ್ಳಿ ಕಟ್ಟೆ ಇತ್ತು, ಈಗೆಲ್ಲ ಹಳ್ಳಿ ಮರಗಳನ್ನೆಲ್ಲ ಉಲ್ಡಾಕಿದ್ದಾರೆ. ಹಳ್ಳಿ ಮರಗಳು ಇಲ್ಲ, ಪಂಚಾಯಿತಿಯ ಕಟ್ಟೆಗಳೂ ಇಲ್ಲ. ಅಂಥ ಸಂದರ್ಭದಲ್ಲಿ ನಾವು ವ್ಯವಸ್ಥಿತವಾಗಿ ಸಂವಿಧಾನಬದ್ಧವಾಗಿರ್ತಕ್ಕಂಥ ಕಟ್ಟಡದಲ್ಲಿ ಅದ ವಿಧಿವಿಧಾನಗಳನ್ನು ಅನುಸರಿಸಿ ಇಲ್ಲೇ ಚರ್ಚೆ ಮಾಡ್ತಕ್ಕಂಥ ಕೆಲಸ ಆಗಬೇಕು. ಆ ಕಾರಣಕ್ಕೋಸ್ಕರ ಸಮಸ್ಯೆಗಳನ್ನ ಬಗೆಹರಿಸೋದಕ್ಕೆ, ಕಷ್ಟಗಳನ್ನು ಬಗೆಹರಿಸೋದಕ್ಕೆ, ಅಭಿವೃದ್ಧಿಯನ್ನು ಮಾಡೋದಕ್ಕೆ ಇದೊಂದು ಪೂರಕವಾಗಿರ್ತಕ್ಕಂಥ ಭವ್ಯವಾದಂಥ ಮಂದಿರ ಆಗಿದೆ. ಇದು ಭಾಳ ಸಂತೋಷ ಆಗಿದೆ. ಇವತ್ತು ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಎಲ್ಲರಿಗೂ ಕೂಡ ನಾನು ಅಭಿನಂದನೆಗಳನ್ನು ಕೂಡ ಹೇಳ್ತೇನೆ. ಮತ್ತು ಎಲ್ಲೋ ಒಂದು ಕಡೆಗೆ ಇವತ್ತು ವಿಧಾನಸಭೆ ಪ್ರಾರಂಭ ಆಗ್ತಾಯಿದೆ. ಈಗ ನಾನು ಅಲ್ಲಿ ಹೋಗಬೇಕಾಗಿದೆ. 11 ಗಂಟೆಯಲ್ಲಿ ಏನಾಗ್ತದೆ ಅಂತೇಳಿ ಗೊತ್ತಿಲ್ಲ. ಹಿಂದೆ ಇದ್ದಂಥ ಉದ್ಯೋಗ ಖಾತ್ರಿ ಯೋಜನೆ, ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ, ಅದನ್ನು ಕೇಂದ್ರ ಸರ್ಕಾರ ಈಗ ಅದನ್ನು ಮೊಟಕುಗೊಳಿಸಿ, ಅದನ್ನು ನಿರಸನಗೊಳಿಸಿ ಬೇರೆ ಕಾನೂನನ್ನು ತರುವಂಥ ಕೆಲಸವನ್ನು ಮಾಡಿದ್ದಾರೆ. ಆ ಕಾನೂನು ಅದು ಯಾವ ರೀತಿಯಾಗಿ ಪ್ರಯೋಜನ ಆಗ್ತದೆ ಅಂತಕ್ಕಂಥದ್ರ ಬಗ್ಗೆ ಚರ್ಚೆ ಮಾಡೋದಕ್ಕೆ ವಿಧಾನಸಭೆ ಕರೆದಿರ್ತಕ್ಕಂಥದ್ದು. ವಿಧಾನಸಭೆಯಲ್ಲಿ ಪರ ಮತ್ತು ವಿರೋಧಗಳು ಎರಡೂ ಕೂಡ ಇದೆ. ಎಲ್ಲ ಒಂದು ಕಡೆಗೆ ಕೇಂದ್ರ ಸರ್ಕಾರ ಅಂತಂದರೆ ಅದು ಸಾರ್ವಭೌಮರಲ್ಲ. ಕೇಂದ್ರ ಸರ್ಕಾರ ರಾಜ್ಯಗಳಿಂದ ಕೇಂದ್ರ ಸರ್ಕಾರ ಇರ್ತಕ್ಕಂಥದ್ದು. ಇದು ಫೆಡರಲ್ ಸ್ಟ್ರಕ್ಚರ್ ಇರ್ತಕ್ಕಂಥದ್ದು ನಮ್ಮ ದೇಶದಲ್ಲಿ. ಹಾಗಾಗಿ ರಾಜ್ಯಗಳೇ ಭಾಳ ಮುಖ್ಯ ಆಗ್ತದೆ. ರಾಜ್ಯಗಳು ಹೆಚ್ಚು ಹಣವನ್ನು ಕೊಡಬೇಕು ಅಂತಕ್ಕಂಥ ರೀತಿಯಲ್ಲಿ ಮಾಡಿರೋದ್ರಿಂದ ಈ ಯೋಜನೆಗಳು ಮೊಟಕಾಗ್ತದೆ ಅಂತಕ್ಕಂಥ ಸಂದರ್ಭ ಇದೆ. ಮತ್ತು ಎಲ್ಲ ಒಂದು ಕಡೆಗೆ ಕಾಂಟ್ರಾಕ್ಟ್ಗಳು ಇವತ್ತು ಕೆಲಸ ಮಾಡೋದಕ್ಕೆ ಅವಕಾಶ ಕೊಡುವಂಥ ಕೆಲಸವನ್ನು ಕೂಡ ಮಾಡ್ತಾಯಿದ್ದಾರೆ. ಇದೆಲ್ಲದೂ ನೋಡಿದ್ರೆ ಎಲ್ಲ ಒಂದು ಕಡೆಗೆ ಕಳೆದ 20 ವರ್ಷದಿಂದ ನಡೀತಾ ಇರ್ತಕ್ಕಂಥ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಅಂದರೆ ಸೇವಾ ಭದ್ರತೆ, ಉದ್ಯೋಗವನ್ನು ಕೊಡ್ತಕ್ಕಂಥ, ಅದು 370 ರೂಪಾಯಿ ಒಂದು ದಿನಕ್ಕೆ ಅಂತ ಹೇಳಿದ್ರೆ 100 ದಿವಸ ಕೆಲಸ ಅಂದರೆ ಒಬ್ಬ ವ್ಯಕ್ತಿ ಸರಿಯಾಗಿ ಕೆಲಸ ಮಾಡಿದರೆ ಅದನ್ನು 300 ವರ್ಷಕ್ಕೆ 36,000 ರಿಂದ 37,000 ರೂಪಾಯಿನ ದುಡಿಯೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ರು. ಇದು ಕಾನೂನನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಖ್ಯಾತಿ ಹೊಂದಿದ್ದು. ಅದನ್ನು ಮನಮೋಹನ್ ಸಿಂಗ್ರವ್ರನ್ನ ನಾವು ಇವತ್ತು ನೆನೆಸಬೇಕಾಗ್ತದೆ. ಅದಕ್ಕೆ ಪೂರಕವಾಗಿರ್ತಕ್ಕಂಥ ಶಕ್ತಿ ಕೊಟ್ಟವರು ಅಂತ ಹೇಳಿದ್ರೆ ಅವತ್ತಿನ UPA ಅಧ್ಯಕ್ಷರಾಗಿರ್ತಕ್ಕಂಥ ಸೋನಿಯಾ ಗಾಂಧಿರವರು. ಬಹುಶಃ ಇವತ್ತು ಆ ಕಾನೂನನ್ನು ಮೊಟಕುಗೊಳಿಸತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಅದ್ರ ಬಗ್ಗೆ ದೇಶಾದ್ಯಂತ ಚಿಂತನೆ ಆಗ್ತದೆ. ಇವತ್ತು ಕರ್ನಾಟಕದಲ್ಲೂ ಕೂಡ ಅದು ಚಿಂತನೆ ಪ್ರಾರಂಭ ಆಗ್ತಾಯಿದೆ. ಅದು ಎಲ್ಲಿವರೆಗೂ ಹೋಗಿ ನಿಲ್ತದೆ ನೋಡೋಣ. ಆದರೆ ಯಾವುದೇ ರೀತಿಯೂ ಕೂಡ ಕರ್ನಾಟಕ ಸರ್ಕಾರ ಒಂದು ದೃಢವಾದಂಥ ತೀರ್ಮಾನವನ್ನು ಮಾಡಿದೆ. ನಾವು ಯಾವತ್ತೂ ಕೂಡ ರೈತರ ಪರ, ಹಳ್ಳಿಗಳ ಪರ,
ಮಹಾತ್ಮ ಗಾಂಧೀಜಿಯವರ ಕನಸನ್ನು ನನಸು ಮಾಡ್ತಕ್ಕಂಥ ರೀತಿಯಲ್ಲಿ ನಾವೆಲ್ಲ ಪ್ರಯತ್ನ ಕೂಡ ಮಾಡ್ತೇವೆ. ಯಾವುದೇ ಎಷ್ಟೇ ಕಷ್ಟ ಆದರೂ ಕೂಡ, ಯಾವುದೇ ಮಟ್ಟಕ್ಕಾದರೂ ಕೂಡ ಹೋರಾಟವನ್ನು ಮಾಡಿ ನ್ಯಾಯವನ್ನು ರೈತರಿಗೆ, ಹಳ್ಳಿಗಳಿಗೆ ಒದಗಿಸ್ತಕ್ಕಂಥ ಕೆಲಸವನ್ನು ಅತ್ಯಂತ ಪ್ರಾಮಾಣಿಕವಾಗಿ ಮಾಡ್ತೀವಿ. ಎಲ್ಲರಿಗೂ ಶುಭಾಶಯಗಳು. ಭವ್ಯವಾದಂಥ ಕಟ್ಟಡ ಬಂದಿದೆ, ಸಂತೋಷವಾಗಿರಿ. ಒಳ್ಳೆಯ ತೀರ್ಮಾನಗಳು ಬರಲಿ. ತೀರ್ಮಾನಗಳು ಅಂತ ಹೇಳಿದ್ರೆ ನೀವು ಕೇವಲ ನಿಮ್ಮ ಅಜೆಂಡಾ ಅಧ್ಯಕ್ಷರೇ ಅಜೆಂಡಕ್ಕೆ ಸೀಮಿತವಾಗಿರೋದಲ್ಲ, ಅಜೆಂಡಾ ಬಿಟ್ಟು ನೀವು ತೀರ್ಮಾನಗಳನ್ನ ಮಾಡಿ, ರೆಸೊಲ್ಯೂಷನ್ ಮಾಡಿ ನನಗೆ ಕಳಿಸ್ಬೋದು, ಸರ್ಕಾರ ಕಳಿಸ್ಬೋದು. ನೀವು ಏನೇ ಮಾಡಿದ್ರು ಕೂಡ, ಕಳಿಸ್ಕೊಟ್ರು ಕೂಡ ಅದಕ್ಕೆ ಅಧಿಕೃತವಾದಂಥ. ಶಿರಾ ಕ್ಷೇತ್ರದಲ್ಲಿ ಕಳೆದ 1.5 ವರ್ಷದಲ್ಲಿ 36 ಪಂಚಾಯಿತಿಗಳಲ್ಲಿ 12 ಪಂಚಾಯಿತಿಗೆ ನೂತನ ಕಟ್ಟಡಗಳನ್ನು ಸುಸಜ್ಜಿತವಾಗಿ ನಿರ್ಮಿಸಲಾಗಿದೆ. ಇಂತಹ ನೂತನ ಕಟ್ಟಡಗಳನ್ನ ಆಡಳಿತ ಚುರುಕಾಗಿರುವ ಹಿನ್ನೆಲೆಯಲ್ಲಿ ನಿರ್ಮಿಸಲು ಸಾಧ್ಯವಾಗಿದೆ. ನೂತನ ಕಟ್ಟಡದಲ್ಲಿ ಸಂವಿಧಾನಬದ್ಧವಾದ ರೀತಿಯಲ್ಲಿ ಚರ್ಚೆ ಮಾಡಬೇಕು, ಸಮಸ್ಯೆಗಳನ್ನ ಬಗೆಹರಿಸಲು ಅಭಿವೃದ್ಧಿ ಮಾಡಲು ಕ್ರಮ ಕೈಗೊಳ್ಳಬೇಕು ಎಂದರು. ಇನ್ನು ಈ ಕಾರ್ಯಕ್ರಮದಲ್ಲಿ ಸಿಬಿ ಅಗ್ರಹಾರ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಕೆಎಲ್ ಗಂಗಣ್ಣ ಲಕ್ಕಪ್ಪ ಅಧ್ಯಕ್ಷತೆ ವಹಿಸಿದ್ರು. ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷೆ ಗೀತಾ ಗೋವಿಂದರಾಜು, ತಾಲೂಕು ಕಮಿಟಿ ಸಮಿತಿಯ ಅಧ್ಯಕ್ಷ ಗುಳಿಗೇನಹಳ್ಳಿ ನಾಗರಾಜು ಸೇರಿದಂತೆ ಹಲವಾರು ಮುಖಂಡರು ಹಾಜರಿದ್ದರು. ಯಾವುದೇ ಊರಿನಲ್ಲಿ ಪೊಲೀಸ್ ಸ್ಟೇಷನ್ಗೆ ತಗೊಂಡೋಗಿ ಅಂತ ನಿರ್ಧಾರವನ್ನು ತಗೊಂಡಿಲ್ಲ. ಒಳ್ಳೆ ಕೆಲಸ ಮಾಡಿದ್ದೀರಾ, ಒಳ್ಳೆಯ ಯೋಜನೆಗಳನ್ನು ರೂಪಿಸೋದ್ರ ಮೂಲಕ ಒಳ್ಳೆ ಕೆಲಸ ಮಾಡಿದ್ದೀರಿ. ಎಲ್ಲರನ್ನ ಪಕ್ಷ ಭೇದ ಮರೆತು ಬಳಸ್ಕೊಂಡಿದ್ದೀರಿ. ನಿಮ್ಮ ಅತ್ಯಂತ ಆತ್ಮೀಯ ವಿಶ್ವಾಸ ನಿಮ್ಮ ಸದಸ್ಯರ ಅವಧಿಗೆ ಮುಕ್ತಾಯ ಆಗೋ ಅವಧಿಗೆ ಸೀಮಿತ ಆಗದೆ ಮುಂದಿನ ದಿನಗಳಲ್ಲಿ ತಾವು ಮತ್ತೊಮ್ಮೆ ಗೆದ್ದು ಬರೋದ್ರ ಮೂಲಕ ಒಳ್ಳೆಯ ಆಡಳಿತವನ್ನು ಕೊಡಲಿಕ್ಕೆ ಪ್ರಾರಂಭ ಮಾಡಿ, ಏನು ನೀವು ಭಾಳ ಕಷ್ಟ ಬಿದ್ದು ಈ ನೂತನ ಕಟ್ಟಡವನ್ನು ಕಟ್ಟಿಸಿದ್ದೀರಿ, ಅದಕ್ಕೆ ಮತ್ತಷ್ಟು ಮೆರುಗನ್ನು ತರೋದ್ರ ಮೂಲಕ ಮತ್ತೊಮ್ಮೆ ತಾವೆಲ್ಲರೂ ಒಳ್ಳೆಯ ಹೆಸರನ್ನು ಪಡೆಯಿರಿ ಅನ್ನುವಂಥ ವಿನಂತಿಯನ್ನು, ಆಶಯವನ್ನು ವ್ಯಕ್ತಪಡಿಸ್ತಾ, ನಾವಂತೂ ಯಾವಾಗಲೂ ನಿಮ್ಮ ಜೊತೆ ಇರ್ತೇವೆ. ಒಂದು ರೀತಿ ಇದು ಗೌರವ ತರತಕ್ಕಂಥದ್ದು, ನಮ್ಮ ತಾಲೂಕಿಗೆ ಒಂದು ಹೆಸರಾಗಿರ್ತಕ್ಕಂಥದ್ದು. ಅಂಥ ಒಂದು ವಿನೂತನವಾಗ್ತಕ್ಕಂಥ ಕಟ್ಟಡವನ್ನು ಇವತ್ತು ನಿರ್ಮಾಣ ಮಾಡಿ ಬೇರೆ ಗ್ರಾಮ ಪಂಚಾಯಿತಿಗಳಿಗೂ ಕೂಡ ಇವತ್ತು ಮಾದರಿಯಾಗಿದ್ದಾರೆ. ಇದಕ್ಕೆ ನಾನು ಎಲ್ಲ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು, ಸದಸ್ಯರುಗಳನ್ನು ಮತ್ತು ಅಧಿಕಾರಿಗಳನ್ನು ಈ ಸಂದರ್ಭದಲ್ಲಿ ವಿಶೇಷವಾಗಿ ನನ್ನ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಯಾಕೆಂದರೆ ಒಂದು ಇಚ್ಛಾಶಕ್ತಿ ಇದ್ದಾಗ ಮಾತ್ರ ಏನಾದರೂ ಕೂಡ ಇಂಥ ಅದ್ಭುತವಾದಂಥ ಕಟ್ಟಡಗಳು ನಿರ್ಮಾಣ ಆಗೋದಕ್ಕೆ, ಅದ್ಭುತವಾದ ಕೆಲಸಗಳಾಗೋದಕ್ಕೆ ಸಾಧ್ಯ ಆಗ್ತದೆ. ಇಚ್ಛಾಶಕ್ತಿ ಕೊರತೆ ಇದ್ದಂಥ ಸಂದರ್ಭದಲ್ಲಿ ಅಲ್ಲಿ ಯಾವುದೇ ಅಭಿವೃದ್ಧಿ ಕೆಲಸಗಳು ಆಗೋದಕ್ಕೆ ಸಾಧ್ಯನೇ ಆಗಲ್ಲ. ನಾನು ಕಂಡಂತಹ ಹಲವಾರು ಗ್ರಾಮ ಪಂಚಾಯಿತಿ ಕಟ್ಟಡಗಳನ್ನು ನೋಡಿದಂಥ ಸಂದರ್ಭದಲ್ಲಿ ಒಂದು ಉತ್ತಮವಾಗ್ತಕ್ಕಂಥ ಕಟ್ಟಡ, ಅದು ಒಂದು ಕ್ವಾಲಿಟಿ ವರ್ಕನ್ನು ಮಾಡಿ ಈ ಒಂದು ವಾತಾವರಣವನ್ನು, ಒಳ್ಳೆ ವಾತಾವರಣವನ್ನು ಸೃಷ್ಟಿ ಮಾಡಿ ಇಡೀ ಒಂದು ಪಂಚಾಯಿತಿಗೆ ಒಂದು ಶೋಭೆ ತರ್ತಕ್ಕಂಥ ಕೆಲಸ ಇವತ್ತು ಈ ಗ್ರಾಮ ಪಂಚಾಯಿತಿಯಿಂದ ಆಗಿದೆ. ಮತ್ತು ನನಗೆ ಇನ್ನೊಂದು ಮುಂದಿನ ಒಂದು ಆಲೋಚನೆ ಕೂಡ, ಈ ಬಿಲ್ಡಿಂಗ್ ನೋಡೇ ಕೂಡ ಈ ಒಂದು ಗ್ರಾಮ ಪಂಚಾಯಿತಿ ವ್ಯಾಪ್ತಿನಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರಾಗಕ್ಕೆ ಸಾಕಷ್ಟು ಏನೋ ಒಂದು ಪೈಪೋಟಿ ಸ್ಟಾರ್ಟ್ ಆಗ್ಬೋದೇನೋ ಕೂಡ ಅನ್ನಿಸ್ತಾ ಐತಿ. ಯಾಕೆಂದರೆ ಇಂಥ ಪಂಚಾಯಿತಿನಲ್ಲಿ ಕೂತ್ಕೊಂಡು ನಾವು ಅಧಿಕಾರ ಮಾಡೋದಕ್ಕೆ ನಾವು ಕೂಡ ಒಂದು ರೀತಿ ಏನು ಯೋಗ್ಯವಂತರಾಗಬೇಕು, ನಾವು ಕೂಡ ಅಲ್ಲಿ ಪಂಚಾಯಿತಿ ಸದಸ್ಯರಾಗಬೇಕು ಅಂತ ಈಗಲಿಂದಲೇ ಕೂಡ ಚುನಾವಣೆ ಕೂಡ ಸ್ಟಾರ್ಟ್ ಆಗ್ಬೋದೇನೋ ಎಂಬುದು ಕೂಡ ಒಂದು ವಾತಾವರಣ ಸೃಷ್ಟಿಯಾಗಿದೆ. ಇದು ಕೂಡ ಯಾವುದೇ ಒಂದು ಗ್ರಾಮ ಪಂಚಾಯಿತಿ ಆ ಭಾಗದ ಗ್ರಾಮಸ್ಥರ ಒಂದು ಕುಂದುಕೊರತೆಗಳನ್ನು ನಿವಾರಣೆ ಮಾಡೋದಕ್ಕೆ ಒಂದು ವ್ಯವಸ್ಥಿತವಾಗ್ತಕ್ಕಂಥ ಕಟ್ಟಡ ಇದ್ದಾಗ ಮಾತ್ರ ಆ ಒಂದು ವ್ಯವಸ್ಥೆ ಸರಿಯೋಗೋದಕ್ಕೆ, ಆ ಭಾಗದ ಸಮಸ್ಯೆಗಳು ಈಡೇರಿಸೋದಕ್ಕೆ ಸಾಧ್ಯ ಆಗ್ತೈತಿ. ಹಂಗಂದ್ರೆ ಕಟ್ಟಡ ಇಲ್ದಲೇ ಮಾಡ್ಬೋದಲ್ಲ ಎಂಬುದು ಕೂಡ ಕೆಲವರ ಅಭಿಪ್ರಾಯ ಇರ್ಬೋದು. ನಿಜ ಕೂಡ ಅದು ಕಟ್ಟಡ ಇಲ್ದಲೇ ಮಾಡಿದಂಥ ಸಂದರ್ಭದಲ್ಲಿ ಅದು ಎಲ್ಲಿ ನಾವು ಯಾವ ರೀತಿ ಏನು ಮಾಡಬೇಕು, ಮತ್ತು ಅಧ್ಯಕ್ಷ ಒಂದು ಅಧಿಕಾರ ಅವಧಿ ಹೆಂಗಿರ್ತೀವಿ, ಅಧ್ಯಕ್ಷರ ಒಂದು ಗೌರವ ಯಾವ ರೀತಿ, ಒಬ್ಬ ಕಾರ್ಯದರ್ಶಿ ಗೌರವ ಆಗಿ, ಒಬ್ಬ ಸದಸ್ಯರ ಗೌರವ ಆಗಿ ಎಂಬುದನ್ನು ಅರ್ಥ ಮಾಡ್ಕೊಂಡಾದ ಆ ಪಂಚಾಯಿತಿ ಕಟ್ಟಡ ಇದ್ದಾಗ ಮಾತ್ರ ಅದು ಅರ್ಥ ಮಾಡೋದಕ್ಕೆ ಸಾಧ್ಯ ಆಗ್ತದೆ. ಇವತ್ತು ಅಲ್ಲಿ ಒಳಗಡೆ ಹೋದಂಥ ಸಂದರ್ಭದಲ್ಲಿ ಒಬ್ಬ ಅಧ್ಯಕ್ಷರಿಗೆ ವಿಶೇಷವಾದಂಥ ಒಂದು ಕೊಠಡಿ,
ಕಾರ್ಯದರ್ಶಿಯವರಿಗೆ ಒಂದು ವಿಶೇಷವಾದಂಥ ಕೊಠಡಿ ಮತ್ತು ಏನು ಉಪಾಧ್ಯಕ್ಷರಿಗೆ ವಿಶೇಷವಾದಂಥ ಕೊಠಡಿ ಮತ್ತು ಅಲ್ಲಿ ಸದಸ್ಯರುಗಳೆಲ್ಲರೂ ಕೂಡ ಕೂತ್ಕೊಂಬೋದಕ್ಕೂ ಕೂಡ ಒಂದು ಸಭಾಂಗಣ. ಯಾವ ರೀತಿ ಅಂದರೆ ಇವತ್ತು ಎಲ್ಲೋ ಒಂದು ಕಡೆ ಒಂದು ಟೌನಲ್ಲಿ ಈ ಒಂದು ಕಾರ್ಪೊರೇಟ್ ಆಫೀಸ್ಗಳು ಯಾವ ರೀತಿ ಸುಂದರವಾಗಿ ಕಟ್ತಕ್ಕಂಥ ಒಂದು ಕಟ್ಟಡ ಮಾಡ್ತಾರೋ ಆ ರೀತಿ ಇವತ್ತು ಈ ಗ್ರಾಮ ಪಂಚಾಯತ್ನಲ್ಲಿ ಒಂದು ಸುಂದರವಾದಂಥ ಭವ್ಯವಾಗಿರ್ತಕ್ಕಂಥ ಕಟ್ಟಡವನ್ನು ಇವತ್ತು ಎಲ್ಲರ ಒಂದು ಕೋರ್ಡಿನೇಷನ್, ಈಗಾಗಲೇ ನಮ್ಮ ನಿರೂಪಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಪಿ ಡಿ ಅವರು ಹೇಳಿದ್ರು, ಎಲ್ಲರ ವಿಶ್ವಾಸವನ್ನು ಗಳಿಸಿ ಎಲ್ಲರ ಒಂದು ಪ್ರೀತಿ ವಿಶ್ವಾಸದಿಂದ ಈ ಒಂದು ಕಟ್ಟಡ ಕಟ್ಟಿ ಅದು ಇನ್ನು ಕೆಲವೇ ದಿನಗಳು ಅವರೆಲ್ಲರೂ ಕೂಡ ಇವತ್ತು ನಿವೃತ್ತಿ ಆಗ್ತಾರೆ ಎಂಬ ಒಂದು ಸಂದರ್ಭದಲ್ಲಿ ಈ ಒಂದು ಕಟ್ಟಡ ಇವತ್ತು ಉದ್ಘಾಟನೆ ಆಗ್ತಾ ಇರತಕ್ಕಂಥದ್ದು ನಿಜ ಕೂಡ ಒಂದು ವಿಷಯ. ಒಂದು 5 ಜನ ಕೂತವ್ರೆ ಪಂಚರು, ಎಸ್ ಆರ್ ಗೌಡ್ರು, ರಂಗಶಾಮಣ್ಣವರು, ಉದಯ್ ಶಂಕರ್, ರಂಗನಾಥ್ ಗೌಡ್ರು ಮತ್ತೆ ಉಂಜಾಳ್ ರಾಜಣ್ಣವರು ಈ ಹೋಬಳಿಯ ಪೂರ್ಣ ಜವಾಬ್ದಾರಿಯನ್ನು ಹೊತ್ಕೊಂಡಿದ್ದಾರೆ. ಅವರು ಪಂಚ್ ಚೆನ್ನಾಗಿರುತ್ತೆ ಪಂಚರದವ್ರದ್ದು. ಸೊ ಅವ್ರ ನಾಯಕರುಗಳು ವೇದಿಕೆ ಮೇಲೆ ಕೂತಿದ್ದಾರೆ. ಒಂದು ಒಳ್ಳೆ ಉದ್ಘಾಟನೆ ಕಾರ್ಯಕ್ರಮ ಆಗ್ತಾ ಇದೆ. ಬೆಳಗ್ಗೆ 8:15 ಇವತ್ತು ವಿಧಾನಸಭೆಯ ಅಧಿವೇಶನ ಇರೋದ್ರಿಂದ ಮಾನ್ಯ ಶಾಸಕರಾದ ಸನ್ಮಾನ್ಯ ಟಿ ಬಿ ಜಯಚಂದ್ರ ಸಾಹೇಬರು ಅಧಿವೇಶನದಲ್ಲಿ ಭಾಗವಹಿಸಲೇಬೇಕು ಅಂತ ಹೇಳಿ ಬಂದು ಬೆಳಿಗ್ಗೆ ಉದ್ಘಾಟನೆ ಕಾರ್ಯಕ್ರಮವನ್ನು ನೆರವೇರಿಸಿದ್ರು. ಆನಂತರ ಮಾನ್ಯ MLC ಅವರಿಗೆ ಕೂಡ ನಾವು ವಿನೋವ ಮಾಡಿಕೊಂಡಾಗ ಅವರಿಗೆ ಆಗಲೇ ನಾನು ಬೆಂಗಳೂರಲ್ಲಿ ಇರೋದ್ರಿಂದ ನನಗೆ ಕಾರ್ಯಕ್ರಮದಲ್ಲಿ ಇವತ್ತು ಭಾಗವಹಿಸ್ಲಿಕ್ಕೆ ಆಗಲ್ಲ, ಇನ್ನೊಂದು ದಿವಸ ಬಂದು ನಾನು ಪಂಚಾಯತಿಗೆ ಭೇಟಿ ನೀಡ್ತೀನಿ ಅನ್ನೋ ಮಾಹಿತಿಯನ್ನು ಕೇಳಿದರೆ, ಹಾಗೆ ಮಾನ್ಯ ಸಂಸದರಾದಂಥ ಶ್ರೀ ಗೋವಿಂದ ಕಾರಜೋಳ ಸಾಹೇಬರು ಕೂಡ ತುರ್ತು ಸಭೆ